ಓಕೆ, ನೀವಿನ ಇವಾಗ ಮಾತಾಡ್ತಾ ಒಂದು ಹೇಳಿದ್ರಿ, ನನಗೆ ಅದ್ರ ಮೇಲೆ ಒಂದು ಕ್ವಶನ್ ರೈಸ್ ಆಯ್ತು. ಮನೆಯಲ್ಲಿ ತುಂಬಾ ಒಳ್ಳೆಯವರಾಗಿರೋದು ಕಷ್ಟ, ತುಂಬಾ ಕೆಟ್ಟವರಾಗಿರೋದು ಕಷ್ಟ ಅಂತ ಹೇಳಿ. ಈ ವಿಚಾರದಲ್ಲಿ ಧ್ರುವಂತ್ ಟೀಮ್ ಡಿವೈಡ್ ಮಾಡುವಾಗ ಜಸ್ಟಿಸ್ ಜಸ್ಟಿಸ್ ಅಂತ ಇರ್ತಾರೆ, ಬಟ್ ರಕ್ಷಿತಾ ಓಪನ್ ಆಗಿ ಹೇಳ್ತಾರೆ, ನೀವು ಇಲ್ಲಿ ಜಸ್ಟಿಸ್ ಕೊಡೋದಿಕ್ ಬಂದಿಲ್ಲ, ಆಟ ಆಡಕ್ ಬಂದಿರೋದು. ನೀವು ವೀಕ್ ಅವ್ರನ್ನೆಲ್ಲ ಒನ್ ಟೀಮಿಗೆ ಹಾಕಿ, ಸ್ಟ್ರಾಂಗ್ ಅವ್ರನ್ನೆಲ್ಲ ಒನ್ ಟೀಮಿಗೆ ಹಾಕಿ, ನಾನಿಲ್ಲಿ ಜಸ್ಟಿಸ್ ಕೊಡೋದಿದ್ರೆ ಬಿಗ್ ಬಾಸ್ ನಮಗೆ ಹೇಳ್ತಾನೆ ಇರ್ಲಿಲ್ಲ ಈ ತರದ್ ಮಾಡಿ ಅಂತ ಹೇಳಿ. ನೀವೇನಕ್ಕೆ ಹಿಂಗ್ ಮಾಡ್ತಾ ಇದೀರಾ ಅಂತ, ಇದ್ರ ಬಗ್ಗೆ ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅದೇ ಎರಡು ಇಬ್ಬರದು ಸರಿ ಅಂತ ನಾನು ಹೇಳ್ತೀನಿ. ಯಾಕೆಂತ ಕೇಳಿದ್ರೆ, ಒಬ್ಬ ಕಂಟೆಸ್ಟೆಂಟ್ ಆಗಿ ಇನ್ನೊಂದು ಕಂಟೆಸ್ಟೆಂಟ್ನ ಮನೆಯಿಂದ ಹೊರಗಡೆ ಹಾಕೋ ಪ್ರಯತ್ನನೇ ಎಲ್ಲರೂ ಮಾಡಬೇಕು. ಸೊ ಆ ಪ್ರಯತ್ನದಲ್ಲಿ ರಕ್ಷಿತಾ ಬಹಳ ಚೆನ್ನಾಗಿ ಆಡ್ತಾ ಇದ್ದಾಳೆ. ಶಿ ಈಸ್ ವೆರಿ ಸ್ಮಾರ್ಟ್. ಆ ಸ್ಮಾರ್ಟ್ನೆಸ್ ಅವಳಿಗೆ ಚೆನ್ನಾಗಿದೆ. ಧ್ರುವಂತ್ಗೆ ಬಹುಶಃ ನಾನು ಜಸ್ಟಿಸ್ ಕೊಟ್ಟೆ ಜನರಿಗೆ ಇಷ್ಟ ಆಗ್ತೀನಿ ಅನ್ನೋದಿರ್ಬೋದು, ಅದು ಅವ್ರ ಸ್ಟ್ರಾಟಜಿ ಆಗಿರ್ಬೋದು. ಈಗ ರಕ್ಷಿತಾಗೆ ತಾನು ಈ ರೀತಿ ಮಾಡಿ ಮನೆಯಿಂದ ಕಂಟೆಸ್ಟೆಂಟ್ಸ್ಗಳನ್ನ ಎಲಿಮಿನೇಟ್ ಆಗೋಗಿ ಮಾಡಬೇಕು, ಇದು ನನಗೆ ಸಿಕ್ಕಿರೋ ಪ್ಲಸ್ ಪಾಯಿಂಟ್ ಅಂತ ಅವಳು ಯೋಚನೆ ಮಾಡಿರ್ಬೋದು. ಧ್ರುವಂತ್ ಇದು ನನಗೆ ಸಿಕ್ಕಿರೋ ಒಳ್ಳೆ ಅವಕಾಶ, ನಾನು ಇದರಲ್ಲಿ ಈ ಮೂಲಕನೇ ಜನಕ್ಕೆ ಇಷ್ಟ ಆಗ್ಬಿಡ್ತೀನಿ, ನ್ಯಾಯ ಅನ್ನೋ ಮೂಲಕನೇ ಜನಕ್ಕೆ ಇಷ್ಟ ಆಗ್ಬಿಡ್ತೀನಿ, ಹಂಗೆ ನಾನು ಉಳ್ಕೊಳ್ತೀನಿ ಅಂತಿರ್ಬೋದು. ಇಬ್ಬರದು ಸ್ಟ್ರಾಟಜಿನೇ. ಸೊ ಇಬ್ಬರದು ತಪ್ಪಲ್ಲ ಅಂತ. ಓಕೆ, ನಿಮ್ಮ ಸೀಸನ್ ನಲ್ಲಿ ನೀವು ಕ್ಯಾಪ್ಟನ್ ಆಗಕ್ ಆಗಿರ್ಲಿಲ್ಲ. ಈ ಸೀಸನ್ ಅಲ್ಲಿ ಕ್ಯಾಪ್ಟನ್ ಆದ್ರೆ ಉತ್ತಮ ಸಿಕ್ತು, ಕಳಪೆ ಸಿಕ್ತು, ಇದ್ದಿದ್ ಒಂದ್ ತಿಂಗಳಲ್ಲಿ ಎಲ್ಲ ಅನುಭವಿಸ್ಬಿಟ್ಟು ಬಂದ್ರಿ. ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಇದೆ. ಅದೇ ನಾನು 100% ಅಲ್ಲಿ 200% ನಾನು ಕೊಟ್ಟಿದ್ದೀನಿ ಅನ್ನೋದೇ ನನಗೆ ಖುಷಿ ಇರೋ, ಸ್ಯಾಟಿಸ್ಫ್ಯಾಕ್ಷನ್ ಇರೋ. ಆ ಮನೆಯಲ್ಲಿ ಪ್ರತಿ ಸಂದರ್ಭಕ್ಕೆ ತಕ್ಕಾಗೆ ನಿಮ್ಮ ಬೇರೆ ಬೇರೆ ಶೇಡ್ಸ್ಗಳು ಹೊರಗಡೆ ಬರಲೇಬೇಕು. ಮನುಷ್ಯ ಒಂದೇ ಥರ ಯಾರದು ಇರಲ್ಲ, ಯಾವ ಸಂದರ್ಭದಲ್ಲೂ ಇರಲ್ಲ. ಸಿಟ್ಟು ಎಲ್ಲ ಮನುಷ್ಯಂಗೂ ಬಂದೇ ಬರುತ್ತೆ, ಬೇಜಾರು ಎಲ್ಲ ಮನುಷ್ಯಂಗೂ ಆಗೇ ಆಗುತ್ತೆ, ಖುಷಿ ಆಗುತ್ತೆ, ಅವನು ಗೆಲ್ಲೋ ಎನರ್ಜಿ ಬರುತ್ತೆ, ಎಲ್ಲನೂ ಒಬ್ಬ ಮನುಷ್ಯನೊಳಗಡೆ ಇದ್ದೇ ಇರುತ್ತೆ. ನೀವು ಅದನ್ನೆಲ್ಲ ಬಚ್ಚಿಟ್ಕೊಂಡು ಆರಾಮಾಗಿರ್ತೀರ, ನೀವು ಆ ಕಡೆ ಉತ್ತಮನೂ ಆಗಲ್ಲ, ಈ ಕಡೆ ಕಳಪೆನೂ ಆಗಲ್ಲ ಅಂತಂದರೆ ನೀವು ಫೇಕ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಆ ಬಿಗ್ ಬಾಸ್ ಮನೆಗೆ ರಿಯಲಿಸ್ಟಿಕ್ ಆಗಿರೋದು ಅಂತಂದ್ರೆ ಹಾಗೇನೆ, ಒಂದು ವಾರ ಕೆಲವ್ರಿಗೆ ಇಷ್ಟ ಆಗೋದು, ಇನ್ನೊಂದು ವಾರ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನಾನು 100% ಕೊಟ್ಟಿದ್ದೀನಿ ಮನೆಗೆ ಅನ್ನೋ ಒಂದು ಖುಷಿ ನನಗಿದೆ. ಸೊ ಮೋಸ್ಟ್ಲಿ ನನ್ನನ್ನು ಕಳಿಸಿದವರು ಆ ಕಳಿಸಿದಕ್ಕೆ ಸಾರ್ಥಕನಪ್ಪ ಇವಳನ್ನ ಅಂತ ಅನಿಸಿದ್ರೆ ನಂಗೆ ಅಷ್ಟೇ ಸಾಕು.